This world is a world of tribulation. ಈ ಲೋಕವು ಸಂಕಷ್ಟದಿಂದ ತುಂಬಿರುವಂಥ ಲೋಕ. This world is a world of sin. ಈ ಲೋಕವು ಪಾಪದ ಒಂದು ಲೋಕ. This world is full of curses. ಈ ಲೋಕವು ಶಾಪದಿಂದ ಕೂಡಿದೆ. In this world we are unable to believe another human being. ಈ ಲೋಕದಲ್ಲಿ ಬೇರೆ ಜನರು ನಂಬಲಿಕ್ಕೂ ಸಹ ಬಹಳ ಕಠಿಣವಾದಂಥ ಕಾರ್ಯವಾಗಿದೆ. But Jesus says, ಆದರೆ ಯೇಸು ಹೇಳುತ್ತಾನೆ, in this world ಈ ಲೋಕದಲ್ಲಿ I will make you more than a conqueror. ನಿಮ್ಮನ್ನ ಪೂರ್ಣ ಜಯಶಾಲಿಯಾಗಿ ಮಾಡುತ್ತೇನೆ. I will love you. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. I will bless you. ನಾನು ನಿಮ್ಮನ್ನು I ಆಶೀರ್ವದಿಸುತ್ತೇನೆ. will increase you. ನಾನು ನಿಮ್ಮನ್ನು ಅಧಿಕಗೊಳಿಸುತ್ತೇನೆ. I will never leave you, my ನನ್ನ child. ಪ್ರಿಯ ಮಗುವೆ, ನಾನು ನಿನ್ನ ಬಿಡುವುದೇ ಇಲ್ಲ. Jesus Christ is your only hope. ಯೇಸು ಕ್ರಿಸ್ತನು ನಿಮ್ಮ ಒಬ್ಬನೇ ನಿರೀಕ್ಷೆ. He is God. ಆತನು ದೇವರು. He came in the flesh. ಆತನು ಮಾನವ ರೂಪದಲ್ಲಿ He ಬಂದನು. took all your sorrows upon himself. ನಿಮ್ಮ ಎಲ್ಲಾ ದುಃಖವನ್ನು ತನ್ನ ಮೇಲೆ ಹೊತ್ತುಕೊಂಡನು. He knows what it is to suffer for sin. ಪಾಪಕ್ಕೆ ಯಾವ ರೀತಿ ಕಷ್ಟಪಡೋದು ಗೊತ್ತು ಆತನಿಗೆ. Suffer with sickness. ವ್ಯಾಧಿಯಿಂದ ಕಷ್ಟಪಡುವಂಥದ್ದು, Suffer with curses. ಶಾಪದಿಂದ ಕಷ್ಟ ಅನುಭವಿಸುವಂಥದ್ದು, Suffer with losses due to death. ಮರಣ ನಿಮಿತ್ತವಾಗಿ ನಷ್ಟದ ನಿಮಿತ್ತವಾಗಿ ಕಷ್ಟಪಡುವಂಥದ್ದು, Suffer with hunger. ಹಸಿವೆಯಿಂದ ಕಷ್ಟಪಡುವಂಥದ್ದು, Suffer due to betrayal. ತ್ಯಜಿಸಲ್ಪಡೋದ್ರ ನಿಮಿತ್ತವಾಗಿ ಕಷ್ಟ, Suffer due to loneliness. ಒಂಟಿತನದ ಕಷ್ಟ, Suffer without having a house. ಮನೆ ಇಲ್ಲದೆ ಇರುವಂಥ ಕಷ್ಟ, Suffer because of the threats of the wicked people. ದುಷ್ಟ ಜನರ ದೂಷಣೆ ಮಾತುಗಳ ನಿಮಿತ್ತವಾಗಿ ಹೋರಾಟ ಸಂಕಷ್ಟ. Jesus went through all that agony. ಈ ಯೇಸು ಎಲ್ಲಾ ವೇದನೆಯನ್ನು ಅನುಭವಿಸಿದನು. Why? ಯಾಕೆ? To understand your agony ನಿಮ್ಮ ವೇದನೆ ಅರಿತುಕೊಳ್ಳಲಿಕ್ಕೆ, and take the authority over every one of those sufferings, ಎಲ್ಲಾ ಸಂಕಷ್ಟಗಳ ಮೇಲೆ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಿಕ್ಕೆ, and to help you when you call his name. ನೀವು ಆತನ ಹೆಸರನ್ನು ಕೂಗಿ ಕರೆಯುವಾಗ ನಿಮಗೆ ಸಹಾಯವನ್ನು ನೀಡಲಿಕ್ಕೆ. Today you can have him permanently with you. ಈ ದಿವಸ ಶಾಶ್ವತವಾಗಿ ನೀವು ಆತನನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯ. ಪ್ರಿಯರೇ, Open your heart ನಿಮ್ಮ ಹೃದಯ ತೆರೀರಿ. and say, Jesus, ಯೇಸುವೇ, come into my ನನ್ನ heart. ಹೃದಯದೊಳಗೆ ಬಾ. I want you to live in me. ನೀನು ನನ್ನಲ್ಲಿ ಜೀವಿಸಬೇಕು. I want you to live with me. ನೀನು ನನ್ನೊಂದಿಗೆ ಜೀವಿಸಬೇಕು. He will fill you now. ಆತನು ಈಗಲೇ ನಿಮ್ಮನ್ನು ತುಂಬಿಸುತ್ತಾನೆ. Jesus will walk into your heart right now. ಆತನು ನಿಮ್ಮ ಹೃದಯದಲ್ಲಿ ಈಗಲೇ ಚಲಿಸುತ್ತಾನೆ. Yes, cry out to God wherever you are. ನೀವು ಎಲ್ಲೇ ಇದ್ರೂ ಆತನಲ್ಲಿ ಮೊರೆ ಇಡಿರಿ. There may be thousands of people here, ಸಾವಿರಾರು ಜನರು ಇಲ್ಲಿರಬಹುದು. but Jesus is available to every one of you. ಆದರೆ ಯೇಸು ನಿಮ್ಮಲ್ಲಿ ಪ್ರತಿಯೊಬ್ಬರಿಗೆ ಲಭ್ಯವಿದ್ದಾನೆ. He knows everyone's name. ಎಲ್ಲರ ಹೆಸರು ಆತನಿಗೆ ಗೊತ್ತುಂಟು. He knows everyone's problem. ಎಲ್ಲರ ಸಮಸ್ಯೆ ಆತನಿಗೆ ಗೊತ್ತುಂಟು. And he will listen to you when you cry wherever you are. ನೀವು ಎಲ್ಲೇ ಇದ್ದು ಮೊರೆ ಇಡುವಾಗಲೂ ಸಹ ಆತನು ಖಂಡಿತವಾಗಿ ನಿಮ್ಮ ಮೊರೆಯನ್ನು ಕೇಳಿಸಿಕೊಳ್ಳುತ್ತಾನೆ. Today we will read the blessing in Numbers 6:26. ಈ ದಿವಸ ಅರಣ್ಯಕಾಂಡ 6:26 ಇರುವಂಥ ವಾಕ್ಯವನ್ನು ನಾವು ಓದಿ The ಕೇಳಿಸಿಕೊಳ್ಳೋಣ. Lord turn his face towards you and give you peace. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. May the Lord turn his face towards you and give you peace. ಕರ್ತನು ತಾನೇ ತನ್ನ ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. Tonight the Lord told me he's going to send his peace upon every son and every daughter listening to the prayers of the parents. ಈ ದಿವಸ ಕರ್ತನು ಹೇಳಿದ್ದಾನೆ, ತಂದೆ ತಾಯಿಗಳ ಪ್ರಾರ್ಥನೆ ಕೇಳಿ ಪ್ರತಿಯೊಬ್ಬ ಮಕ್ಕಳ ಮೇಲೆ ಕರ್ತನು ತನ್ನ ಆಶೀರ್ವಾದವನ್ನು ಶಾಂತಿಯನ್ನು ಅನುಗ್ರಹಿಸಲಿಕ್ಕಿದ್ದಾನೆ. How many of you are below 30 years of age? ಎಷ್ಟು ಜನ ನಿಮ್ಮಲ್ಲಿ 30 ವರ್ಷಗಳಿಗಿಂತ ಕೆಳಪಟ್ಟಲ್ಲಿ ಇದ್ದೀರಿ? Would you raise your hands if you're 30 years and below? 30 ವರ್ಷ ಮತ್ತು ಅದಕ್ಕಿಂತ ಕೆಳಗಿರುವಂಥವ್ರು ದಯಮಾಡಿ ಕೈಗಳನ್ನು ಎತ್ತಿ ತೋರಿಸಿರಿ. Wow, so many young people. ಎಷ್ಟೊಂದು ಜನ ಯವನಸ್ಥರು. You may put down your hands. ಕರಗಳನ್ನು ಕೆಳಗೆ ಹಾಕಿ. Tonight the Lord asked me to pray for you. ಈ ರಾತ್ರಿ ನಿಮಗೋಸ್ಕರ ಪ್ರಾರ್ಥಿಸಲಿಕ್ಕೆ ಕರ್ತನು ಹೇಳಿದ್ದಾನೆ. I think 70 to 80% of those here should be below 30 years seeing your hands. ನಿಮ್ಮ ಕೈಗಳನ್ನು ನೋಡುವುದಾದರೆ ಇಲ್ಲಿರುವಂಥ ಜನರಲ್ಲಿ 80% ಜನ ಯವನಸ್ಥರು ಇಲ್ಲಿ ಕೂಡಿ ಬಂದಿದ್ದೀರಿ. The Lord is going to fill the heart of every young person, every child of a mother, of a father with peace. ಕರ್ತನು ಇರುವಂಥ ಪ್ರತಿಯೊಬ್ಬ ತಂದೆ ತಾಯಿಗಳ ಮಕ್ಕಳನ್ನು, ಗಂಡು ಮಕ್ಕಳನ್ನು, ಹೆಣ್ಣು ಮಕ್ಕಳನ್ನು, ಯವನಸ್ಥರನ್ನ ತನ್ನ ಸಮಾಧಾನದ ಈ ದಿವಸ ತುಂಬಿಸಲಿಕ್ಕಿದ್ದಾನೆ. He's going to turn his face towards you tonight.
ಆತನು ಈ ರಾತ್ರಿ ತನ್ನ ಮುಖವನ್ನು ನಿಮ್ಮ ಮೇಲೆ ತೋರಿಸಲಿಕ್ಕಿದ್ದಾನೆ. In Isaiah 54 and verse 13, ಯೆಶಾಯ 54ನೇ ಅಧ್ಯಾಯ 13ನೇ the ವಾಕ್ಯದಲ್ಲಿ Bible says, all your sons will be taught by the Lord. ನಿನ್ನ ಎಲ್ಲ ಮಕ್ಕಳೆಲ್ಲರೂ ಯೆಹೋವನಿಂದ ಶಿಕ್ಷಿತರಾಗುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. Let me add, all your daughters will be taught by the Lord. ನಿಮ್ಮ ಎಲ್ಲ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ದೇವರಿಂದ ಶಿಕ್ಷಿತರಾಗುವರು. And great will be the peace of your children. ಮಕ್ಕಳಿಗೆ ಅಧಿಕವಾದಂಥ ಸುಕ್ಷೇಮ ಸಮಾಧಾನ ಉಂಟಾಗ್ತದೆ. Great will be the peace of you young people from today. ಯವನಸ್ಥ ಮಕ್ಕಳೇ, ನಿಮ್ಮ ಜೀವಮಾನದಲ್ಲಿ ಅಧಿಕವಾದ ಸಮಾಧಾನ ಇಂದಿನಿಂದ ಉಂಟಾಗುತ್ತದೆ. This is the blessing God wanted me to pronounce upon you. ಈ ಆಶೀರ್ವಾದವನ್ನು ದೇವರು ನಿಮಗೆ ಉಚ್ಚರಿಸಲಿಕ್ಕೆ ನನಗೆ ಹೇಳಿದ್ದಾನೆ. Great will be the peace of your children. ನಿಮ್ಮ ಮಕ್ಕಳ ಸಮಾಧಾನ ಅಧಿಕವಾಗಿ ಇರುತ್ತದೆ. For this the Lord's face is going to turn towards you. ಇದಕ್ಕೋಸ್ಕರ ದೇವರು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡ್ಲಿಕ್ಕಿದ್ದಾನೆ. In Matthew chapter 15, ಮತ್ತಾಯ 15ನೇ ಅಧ್ಯಾಯ from verse 21, 21ನೇ ವಾಕ್ಯದಿಂದ there was a lady, a Canaanite woman, following Jesus. ಕಾನಾನ್ಯ ಸ್ತ್ರೀಯಳು ಯೇಸುವನ್ನು ಹಿಂಬಾಲಿಸುತ್ತಾ ಬಂದಳು. She was crying unto Jesus. ಆಕೆ ಯೇಸುವಲ್ಲಿ ಬಹಳವಾಗಿ ಮೊರೆ ಇಡುತ್ತಿದ್ದಳು. And she was saying, Jesus, have mercy on my daughter. ಯೇಸುವೇ, ನನ್ನ ಮಗಳ ಮೇಲೆ ಕರುಣೆಯನ್ನು ತೋರು ಎಂಬುದಾಗಿ ಬೇಡಿಕೊಳ್ಳುತ್ತಿದ್ದಳು. Have mercy. ಕರುಣೆ ತೋರು, Have mercy. ಕರುಣೆ ತೋರು. My daughter is demon possessed. ನನ್ನ ಮಗಳಿಗೆ ದೆವ್ವ ಹಿಡಿದಿದೆ. My daughter has no future. ನನ್ನ ಮಗಳಿಗೆ ಭವಿಷ್ಯವಿಲ್ಲ. My daughter is suffering because of the evil powers. ದುರಾತ್ಮನ ಶಕ್ತಿಯಿಂದ ನನ್ನ ಮಗಳು ವೇದನೆ ಅನುಭವಿಸುತ್ತಿದ್ದಾಳೆ. Jesus, deliver her. ಯೇಸುವೇ, ಆಕೆಯನ್ನು ಬಿಡುಗಡೆ ಮಾಡು. Deliver her. ಆಕೆಯನ್ನು ಬಿಡುಗಡೆ ಮಾಡು. Deliver her. ಆಕೆಯನ್ನು ಬಿಡುಗಡೆ ಮಾಡು. But Jesus walked on. ಆದರೆ ಯೇಸು ಸುಮ್ಮನೆ ನಡೆದು ಹೋದನು. He never looked at her. ಆಕೆಯನ್ನು ನೋಡಲೇ ಇಲ್ಲ. And he said, when the disciples asked him to send her with a miracle, ಒಂದು ಅದ್ಭುತವನ್ನು ಮಾಡಿ ಆಕೆಯನ್ನು ಕಳಿಸಿಕೊಡು ಎಂಬುದಾಗಿ ಶಿಷ್ಯರು ಒತ್ತಾಯಿಸಿದರೂ ಸಹ, I cannot throw the children's bread of healing to the dogs. ನನ್ನ ಮಕ್ಕಳು ತಿನ್ನುವಂಥ ರೊಟ್ಟಿ ಎಂಬ ಅಸ್ವಸ್ಥತೆಯನ್ನು ನಾಯಿಗಳಿಗೆ ಹಾಕೋದು ಸರಿಯಿಲ್ಲ ಎಂಬುದಾಗಿ ಯೇಸು ಹೇಳಿದನು. Healing is for the children, ಆ ಸ್ವಸ್ಥತೆ ಮಕ್ಕಳಿಗೆ, not for dogs. ನಾಯಿಗಳಿಗಲ್ಲ. Not for dogs. ನಾಯಿಗಳಿಗೆ ಅಲ್ಲ. But then ಆದರೆ the mother did not leave Jesus. ತಾಯಿ ಯೇಸುವನ್ನು ಬಿಡಲೇ ಇಲ್ಲ. She said, Lord, ಆಕೆ ಹೇಳಿದ್ರು, ಕರ್ತನೆ, I am a dog. ನಾನೊಂದು ನಾಯಿ. Before you I am nothing. ಇನ್ನು ಮುಂದೆ ನಾನು ಏನೂ ಅಲ್ಲ. I do not have the great privilege to demand a miracle from you. ನಿನ್ನಿಂದ ಒಂದು ಅದ್ಭುತವನ್ನ ನಾನು ಹೊಂದಲಿಕ್ಕೆ ನಾನು ಹಕ್ಕನ್ನ ಹೊಂದಿಲ್ಲ ಅಂದಳು. I have not turned towards you. ನಾನು ನಿನ್ನ ಕಡೆ ತಿರುಗಿಕೊಂಡಿಲ್ಲ. Yes, it's true, I am coming to you for a miracle. ನಾನು ಒಂದು ಅದ್ಭುತಕ್ಕೋಸ್ಕರವೇ ನಿನ್ನ ಬಳಿ ಬಂದಿದ್ದೇನೆಂಬುದು ನಿಜ. But you have nothing to do with me. ಆದರೆ ನನ್ನೊಂದಿಗೆ ನಿನಗೆ ಏನು ಇಲ್ಲ. I have nothing to do with you. ನಾನು ಸಹ ನಿನ್ನೊಂದಿಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. But before getting the miracle, ಆದರೆ ಅದ್ಭುತವನ್ನು ಹೊಂದುವ ಮುನ್ನ let me humble myself before you, God. ದೇವರೇ, ನಿನ್ನ ಮುಂದೆ ನನ್ನನ್ನು ತಗ್ಗಿಸಿಕೊಳ್ಳುತ್ತೇನೆ ಅಂದಳು. Let my heart turn towards you. ನನ್ನ ಹೃದಯ ನಿನ್ನ ಕಡೆ ತಿರುಗಲಿ. I humble myself. ನಾನು ತಗ್ಗಿಸಿಕೊಳ್ತೇನೆ. She humbled herself before God ದೇವರ ಮುಂದೆ ಆಕೆ ತನ್ನನ್ನು ತಗ್ಗಿಸಿಕೊಂಡಳು and begged him. ಮತ್ತು ವಿನಂತಿಸಿದಳು. Begged him. ವಿನಂತಿಸಿದಳು. Remember, I'm just a dog. ನಾನು ಒಂದು ನಾಯಿ ಎಂಬುದಾಗಿ ನೆನಪು ಮಾಡಿಕೊ ಅಂದಳು. Let your healing fall from your table as the crumbs of the children's bread. ರೊಟ್ಟಿಯ ತುಂಡಿಗಳು ಎಂಬುದಾಗಿ ಹೇಳಲ್ಪಡುವಂಥ ಅಸ್ವಸ್ಥತೆ ಆ ರೊಟ್ಟಿಯ ಮೇಜಿನಿಂದ ಕೆಳಗೆ ಬೀಳಲಿಕ್ಕಾರ್ತನೆ ಎಂಬುದಾಗಿ ಅಂದಳು. This dog will eat it. ಈ ನಾಯಿ ಅದನ್ನು ತಿನ್ನುತ್ತದೆ ಅಂದಳು. My daughter will be healed. ನನ್ನ ಮಗಳು ಸ್ವಸ್ಥತೆ ಕಾಣುತ್ತಾಳೆ. Jesus was moved over her faith. ಯೇಸು ಆಕೆಯ ನಂಬಿಕೆಯನ್ನು ಕುರಿತು ಕನಿಕರಪಟ್ಟನು. Even tonight, ಈ ರಾತ್ರಿ ಸಹ have you come only for your miracle? ನಿಮ್ಮ ಅದ್ಭುತಕ್ಕೋಸ್ಕರ ಮಾತ್ರ ಬಂದಿದ್ದೀರಾ? Do you say, if I go to the meeting, my backache will be healed? ಊಟಕ್ಕೆ ಹೋದರೆ ನನ್ನ ಬೆನ್ನು ನೋವು ಎಲ್ಲ ನಿವಾರಣೆ ಆಗ್ತದೆ ಎಂಬುದಾಗಿ ಬಂದಿದ್ದೀರಾ? No, my friend. ಇಲ್ಲ ಸ್ನೇಹಿತರೆ, Humble yourself before Jesus. ಯೇಸುವಿನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ.
Turn your heart towards Jesus. ನಿಮ್ಮ ಹೃದಯವನ್ನು ಯೇಸುವಿನ ಕಡೆಗೆ ತಿರುಗಿಸಿರಿ. And tell him, Lord, ಆತನು ಹೇಳ್ರಿ, ಕರ್ತನೇ, I'm going to receive my miracle because you gave your life for me on the cross. ನೀನು ಶಿಲುಬೆಯಲ್ಲಿ ನಿನ್ನ ಜೀವನ ನನಗೋಸ್ಕರ ಸಮರ್ಪಿಸಿದ ನಿಮಿತ್ತವಾಗಿ ನಾನು ಸ್ವಸ್ಥತೆ ಸ್ವೀಕರಿಸುತ್ತೇನೆ. You humbled yourself on the cross for me to be healed. ನಾನು ಸ್ವಸ್ಥತೆ ಹೊಂದೋದಕ್ಕೋಸ್ಕರ ನೀನು ತಗ್ಗಿಸಿಕೊಂಡು ನಿನ್ನ ಜೀವನ ನನಗೆ ಕೊಟ್ಟಿ. For my sins to be forgiven, you became sin, taking my sin upon yourself as a sacrifice on the cross. ನನ್ನ ಪಾಪ ಕ್ಷಮಿಸಲ್ಪಡುವುದಕ್ಕೋಸ್ಕರ ನನ್ನ ಪಾಪ ನಿನ್ನ ಮೇಲೆ ಹೊತ್ತುಕೊಂಡು ನನಗೋಸ್ಕರ ತ್ಯಾಗಮಯವಾದಂಥ ಜೀವಿತ ನೀನು ಅಲ್ಲಿ ಸಮರ್ಪಿಸಿದ್ದಿ. I humble myself before you, Lord Jesus. ನಿನ್ನ ಮುಂದೆ ಕರ್ತನಾದ ಯೇಸುವೇ ನನ್ನನ್ನು ತಗ್ಗಿಸಿಕೊಂಡು ಅರ್ಪಿಸುತ್ತೇನೆ. Do that first. ಅದನ್ನು ಮೊದಲು ಮಾಡಿ. My brother, my sister, for the sake of your children's blessing, you humble yourself before God. ನನ್ನ ಪ್ರಿಯ ಸಹೋದರ ಸಹೋದರೇ, ನಿಮ್ಮ ಮಕ್ಕಳ ಸಲುವಾಗಿ ಮೊದಲು ನೀವು ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಂಡು ಪ್ರಾರ್ಥಿಸಿರಿ. You ask Jesus to wash you with his blood. ತನ್ನ ರಕ್ತ ನಿಮ್ಮನ್ನು ತೊಳೆಯಲಿಕ್ಕಾಗುವಂತೆ ನೀವು ಬೇಡಿಕೊಳ್ಳಿರಿ. You ask Jesus to cleanse your life from sin. ನಿಮ್ಮ ಜೀವಿತನ ಪಾಪದಿಂದ ತೊಳೆಯಲಿಕ್ಕಾಗುವಂತೆ ಯೇಸುವಲ್ಲಿ ಮೊದಲು ನೀವು ಬೇಡಿಕೊಳ್ಳಿರಿ. You ask Jesus to give you grace to reconcile with your wife and lead a holy life in your marital life. ನಿಮ್ಮ ವೈವಾಹಿಕ ಜೀವನದಲ್ಲಿ ನಿಮ್ಮ ಹೆಂಡತಿಯೊಂದಿಗೆ ನೀವು ಅನ್ಯೋನ್ಯತೆಯನ್ನು ಜೀವಿಸಲಿಕ್ಕಾಗುವಂತೆ ನೀವು ನಿಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಮೊದಲು ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳಿರಿ ನಿಮ್ಮ ಪಾಪಕ್ಕೋಸ್ಕರ. As that lady humbled herself for the sake of her daughter before Jesus. ಯೇಸು ಕ್ರಿಸ್ತನ ಮುಂದೆ ಆ ಸ್ತ್ರೀ ತನ್ನ ಮಗಳಿಗೋಸ್ಕರ ಬಹಳವಾಗಿ ಬೇಡಿಕೊಂಡ ಹಾಗೆಯೇ Jesus said, "Woman, your faith is great. ಯೇಸು ಹೇಳಿದನು, ಅಮ್ಮ ನಿನ್ನ ನಂಬಿಕೆ ಬಹಳವಾಗಿದೆ, Go ಹೋಗು and go in peace." ಮತ್ತು ಸಮಾಧಾನದಿಂದ ಹೋಗು. And the lady and the daughter was healed immediately as Jesus granted her request. ತಕ್ಷಣವೇ ಈಕೆ ಪ್ರಾರ್ಥನೆಗೆ ಉತ್ತರ ಕೊಟ್ಟದರ ನಿಮಿತ್ತವಾಗಿ ಮಗಳು ಆ ಕ್ಷಣದಲ್ಲೇ ಸ್ವಸ್ಥವಾದಳು. Tonight, ಈ ರಾತ್ರಿ as we parents humble ourselves before Jesus, ತಂದೆ ತಾಳಿಗಿರುವಂಥ ನಾವು ಯೇಸುವಲ್ಲಿ ನಮ್ಮನ್ನು ತಗ್ಗಿಸಿಕೊಳ್ಳುವಾಗ, set right the relationship between the husband and the wife, ಗಂಡ ಹೆಂಡತಿಯರ ಮಧ್ಯದಲ್ಲಿ ಬಾಂಧವ್ಯವನ್ನು ಸರಿಪಡಿಸಿಕೊಳ್ಳುವಾಗ, set right our financial matters, ನಮ್ಮ ಹಣಕಾಸಿನ ಎಲ್ಲ ಕಾರ್ಯಗಳನ್ನು ಸರಿಪಡಿಸಿಕೊಳ್ಳುವಾಗ, and ask Jesus to run our life and lead our life with holiness. ನಮ್ಮ ಕುಟುಂಬವನ್ನು ಯೇಸು ಕ್ರಿಸ್ತ ನಡೆಸಲಿಕ್ಕೂ ಪವಿತ್ರತೆ ನಡೆಸಲಿಕ್ಕೂ ಯೇಸುವನ್ನ ಕುಟುಂಬದ ಯಜಮಾನನಾಗಿ ನಾವು ಮಾಡಿಕೊಳ್ಳುವಾಗ, God will begin to bless our children. ದೇವರು ನಮ್ಮ ಮಕ್ಕಳನ್ನು ಆಶೀರ್ವದಿಸಲಿಕ್ಕೆ ಆತನು ಮುನ್ನುಗ್ಗುತ್ತಾನೆ. Great will be the peace of our children. ನಮ್ಮ ಮಕ್ಕಳ ಸುಕ್ಷೇಮ ಶಾಂತಿ ಅಧಿಕಗೊಳ್ಳುತ್ತದೆ. Whatever we ask for, our children will be granted. ನಮ್ಮ ಮಕ್ಕಳಿಗೆ ನಾವು ಏನೇ ಬೇಡಿಕೊಂಡ್ರೂ ದೇವರು ಅದನ್ನು ಅನುಗ್ರಹಿಸುತ್ತಾನೆ. And Jesus himself will teach our children and make them great in the world. ಯೇಸು ಕ್ರಿಸ್ತನೇ ನಮ್ಮ ಮಕ್ಕಳಿಗೆ ಎಲ್ಲಾ ಶಿಕ್ಷಣವನ್ನು ಬೋಧಿಸಿ ನಮ್ಮ ಮಕ್ಕಳು ಉನ್ನತ ಸ್ಥಿತಿ ಕಾಣುವಂತೆ ಮಾಡ್ತಾನೆ. Shall we as parents humble ourselves before Jesus? ತಂದೆ ತಾಯಿಗಳಾಗಿ ನಮ್ಮನ್ನ ಕರ್ತನ ಪಾದದಲ್ಲಿ ನಾವು ಅರ್ಪಿಸಿ ತಗ್ಗಿಸಿಕೊಳ್ಳೋಣವೇ? Amen. ಆಮೇನ್. Even tonight, ಈ ರಾತ್ರಿ ಸಹ Jesus will turn all your sorrow into joy. ಯೇಸು ಕ್ರಿಸ್ತ ನಿಮ್ಮ ಎಲ್ಲಾ ದುಃಖವನ್ನ ಸಂತೋಷವಾಗಿ ಮಾರ್ಪಾಡು ಮಾಡಲಿಕ್ಕಿದ್ದಾನೆ. How many of you believe that? ಎಷ್ಟು ಜನ ಇದನ್ನು ನಂಬುತ್ತೀರಿ? Tell the Lord, I believe. ನಾನು ನಂಬುತ್ತೇನೆ ಎಂಬುದಾಗಿ ಕರ್ತನಿಗೆ ಹೇಳಿರಿ. I believe. ನಾನು ನಂಬುತ್ತೇನೆ, I believe. ನಾನು ನಂಬುತ್ತೇನೆ. Thank you, Jesus. ವಂದನೆ ಯೇಸುವೇ. Now I am going to pray for you. ಈಗ ನಾನು ನಿಮಗೆ ಪ್ರಾರ್ಥಿಸಲಿಕ್ಕಿದ್ದೇನೆ. My dear children, ನನ್ನ ಪ್ರಿಯ ಮಕ್ಕಳೇ, would you open your heart and say, Jesus? ನಿಮ್ಮ ಹೃದಯವನ್ನು ತೆರೆದು ಯೇಸು ಎಂಬುದಾಗಿ ಹೇಳುವಿರಾ? Would you all shout, Jesus? ನೀವೆಲ್ಲರೂ ಯೇಸು ಎಂಬುದಾಗಿ ಕೂಗಿ ಹೇಳುವಿರಾ? Jesus, ಯೇಸುವೇ, come into my heart. ನನ್ನ ಹೃದಯದೊಳಕ್ಕೆ ಬಾ, Live in me. ನನ್ನಲ್ಲಿ ವಾಸಿಸು. I don't want anything but Jesus. ನನಗೆ ಯೇಸುವನ್ನು ಬಿಟ್ಟು ಬೇರೆ ಏನು ಬೇಡ ಎಂಬುದಾಗಿ ಹೇಳಿರಿ. Fill me with your Holy Spirit. ನಿನ್ನ ಪರಿಶುದ್ಧಾತ್ಮನಿಂದ ನನ್ನನ್ನು ತುಂಬಿಸು. Give me great success. ದೊಡ್ಡ ಸಫಲತೆಯನ್ನು ನನಗೆ ಅನುಗ್ರಹಿಸು. Thank you, Jesus. ವಂದನೆ ಯೇಸುವೇ. Everybody say, Dhanyavad Ishu. ಎಲ್ಲರೂ ಸಹ ಧನ್ಯವಾದ ಯೇಸು ಎಂಬುದಾಗಿ ಹೇಳಿರಿ. Thank you, Jesus. ವಂದನೆ ಯೇಸುವೇ. Father, ತಂದೆಯೇ, I commend them to your care. ನಿನ್ನ ಹತೋಟಿಗಳನ್ನು ಒಪ್ಪಿಸಿಕೊಡ್ತೇನೆ ಸ್ವಾಮಿ. Let them hear your voice from today. ಇಂದಿನಿಂದ ನಿನ್ನ ಸ್ವರವನ್ನು ಕೇಳಿಸಿಕೊಳ್ಳಲಿ. Teach them.
ಅವರನ್ನ ಬೋಧಿಸು, and give them great success. ಅವರಿಗೆ ದೊಡ್ಡ ಸಫಲತೆಯನ್ನು ಕೊಡು, Grant them peace in their lives. ಅವರ ಜೀವಿತದಲ್ಲಿ ಸಮಾಧಾನವನ್ನು ಕೊಡು. Let them be a blessing to millions in this nation. ಈ ರಾಷ್ಟ್ರದಲ್ಲಿ ಲಕ್ಷಾಂತರ ಜನರಿಗೆ ಇವರು ಆಶೀರ್ವಾದವಾಗಿ ಕಾಣಲ್ಪಡಲಿ. In Jesus' name. ಯೇಸುವಿನ ನಾಮದಲ್ಲಿ.